ಮಂಜುನಾಥ್ ಮಂಜುನಾಥ್ ಮಂಜುನಾಥ್. ಎಂತದಿದು 3 ಸಲ ಕರೆಯುವುದು? ಇದೇನು ಕೋಟ? ಮತ್ತಿನೇನ್ರಿ ಒಂದ್ಸಲ ಕೂಗ್ರಿ ನಿಮ್ಗೆಲ್ರಿ ಕೇಳಿಸುತ್ತೆ. ಮೊದಲೇ ಆಕಾಶದಾಗ ಅದೀರಾ. ತಗೊಳ್ರಿ ಎಂಬೋ ರಸೀದಿ. ಎಂಬೋ ರಸೀದಿ? ನಾನು ಯಾರಿಗೂ ಹಣ ಕಳಿಸಿಯೇ ಇಲ್ಲವಲ್ಲ. ಅದು ಮಂಜುನಾಥ ಕಾಶಿನಾಥ ಸರಿಯಾಗಿ ನೋಡು. ಮಂಜುನಾಥೇ ತಗೊಳ್ರಿ. ಕಾಶಿನಾಥ್ ಶೂಟಿಂಗ್ ಆಗಾದ್ರೆ ಇಲ್ಲಿ ಯಾಕ್ರಿ ಬರ್ತಾರೆ? ಎಂತದಿದು ಮಾಯಾಜಾಲ? ಗೋಪಿ, ಎಂತದಿದು ಗೋಪಿ? ನಾನು ಅಮ್ಮನಿಗೆ ಹಣ ಕಳಿಸಿಯೇ ಇಲ್ಲ. ಈ ರಸೀದಿ ಎಲ್ಲಿಂದ ಬಂತು? ನಂಗೆ ಗೊತ್ತಿಲ್ಲ, ನಂಗೆ ಕೆಲಸ ಇದೆ, ನಾ ಬರ್ತೀನಿ. ಏನೇ ಆ ನಿನ್ ಚಿನ್ನದ ಬಳೆ ಕಳೆದೋಯ್ತು ಅಂದಿಯಲ್ಲ, ಮನೇಲೆಲ್ಲ ಹುಡುಕಿದ್ಯಾ? ಹುಡುಕ್ದೆ ಅಮ್ಮ, ಆದ್ರೆ ಎಲ್ಲೂ ಸಿಕ್ಲಿಲ್ಲ. ಕಳೆದು ಹೋಗಿರ್ಬೇಕು. ಕಳೆದೋಗಿರ್ಬೇಕಾ? ಏನೇ ಮಾಮೂಲಿ ಗಾಜಿನ ಬಳೆ ಕಳೆದೋದಾಗ ಮಾತಾಡ್ತಿದ್ಯಲ್ಲ? ಚಿನ್ನದ್ದು ಕಣದು, ಚಿನ್ನದ್ದು. ನಿನಗೆ ದುಡ್ಡಿನ ಬೆಲೆ ಗೊತ್ತಿದ್ರೆ ತಾನೆ ನಿನ್ನೆ ಕೇಳ್ತಿರೋದು. ಮೂರಿ ತರ ನಿಂತಿದ್ಯಲ್ಲ, ಎಲ್ಲಿ ಕಳೆದೋಯ್ತು ಹೇಳೆ, ನಾನಾದ್ರೂ ಹೋಗಿ ಹುಡುಕ್ತೀನಿ. ಅರೆ, ಕಳೆದು ಹೋದ್ಮೇಲೆ ಏನ್ ಮಾಡಕ್ಕಾಗತ್ತಮ್ಮ? ನೀನ್ ಹೀಗ್ ವಟ್ವಟ ಅಂತಿದ್ರೆ ಕಳೆದು ಹೋಗಿರೋ ವಸ್ತು ಮತ್ತೆ ಸಿಕ್ಕುತ್ತಾ? ಹೌದು ಕಣೆ, ನಾನ್ ಮಾತಾಡ್ತಾ ಇದ್ರೆ ನಿಮ್ಗೆಲ್ಲ ವಟ್ವಟ ಅಂತಾನೆ ಅನ್ಸೋದು. ಕಟ್ಕೊಂಡವನು ಓಡೋದ, ಅವನು ಹುಟ್ಟೋಳು, ನೀನು ಹಾಗೆ ತಾನೇ ಇರ್ತೀಯ. 3 ಹೊತ್ತು ಹೊಟ್ಟೆ ಬಟ್ಟೆ ಕಟ್ಟಿ ನೀನು ಬಳೆ ಮಾರಿ ಹಾಕಿಸ್ತೆ ನೋಡು, ಅದಕ್ಕೆ ನನಗೆ ಕೆರೆ ತಗೊಂಡು ನೋಡ್ಕೋಬೇಕು. ಗೋಪಿ, ಇಲ್ಲಿ ಬಾ. ಆ ಬಳೆ ತೆಗೆದುಕೊಂಡು ಬಾ. ಯಾವ ಬಳೆ? ಸಂಧ್ಯಾಳ ಚಿನ್ನದ ಬಳೆ. ಸಂಧ್ಯಾ ಬಳೆನಾ? ಅದು ಅದು ತೆಗೆದುಕೋ. ಇದನ್ನು ಕೊಂಡೋಗಿ ಸಂಧ್ಯಾಳಿಗೆ ಕೊಟ್ಟು ಬಾ. ನಮ್ ತಾಯ ಹೇಳ್ತೀನಿ ಗುರು, ನಿಂಗ್ ಮ್ಯೂಸಿಕ್ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಪರವಾಗಿಲ್ಲ, ಕೊಟ್ಟು ಬಾ. ಸುಮ್ಕೆ ಕೊಡು ಕೊಡು ಅಂತಿಯಲ್ಲ, ಕೊಡೋದೇನ್ ದೊಡ್ಡ ಕೆಲ್ಸ? ಯಾವ ತರ ನೀನ್ ಆ ಹುಡುಗಿ ಬಗ್ಗೆ ಯೋಚನೆ ಮಾಡಿದ್ಯಾ? ಆ ಹುಡುಗಿ ನಿಮ್ಮ ಅಮ್ಮನಿಗೋಸ್ಕರ ಬಲೆ ನಡ ಇಟ್ಟು ದುಡ್ಡು ಕಳಿಸ್ಬೇಕಾದ್ರೆ ಆ ಹುಡುಗಿ ನಿನ್ ಮೇಲೆ ಎಷ್ಟು ಪ್ರೀತಿ ಇರ್ಬೇಕು. ಛೇ, ಒಂದ್ ಹುಡುಗಿ ಮನ್ಸಿನ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಅದೇ ನೀನ್ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗ್ತೀಯಾ? ಗೋಪಿ, ಸತ್ಯ ಹೇಳಬೇಕು ಅಂದರೆ ನನಗೂ ಸಂಧ್ಯಾಳ ಮೇಲೆ ಬಹಳ ಪ್ರೀತಿ ಉಂಟು. ನಿಜನಾ ಗುರು? ಹಂಗಾದ್ರೆ ಮೊದ್ಲೇ ನನ್ ತವ ಯಾಕೆ ಹೇಳಿಲ್ಲ? ನೋಡು ಗೋಪಿ, ನನ್ನದು ಬೇರೆ ಜಾತಿ, ಅವಳದು ಬೇರೆ ಜಾತಿ. ನಮ್ಮಿಬ್ಬರ ಮದುವೆಗೆ ಅವರ ಮನೆಯಲ್ಲಿ ಯಾರೂ ಒಪ್ಪುವುದಿಲ್ಲ. ಆಗ ನಾವು ಊರು ಬಿಟ್ಟು ಓಡಿ ಹೋಗಬೇಕು. ಅದೂ ಅಲ್ಲದೆ ಸಂಧ್ಯಾಳಿಗೆ ಮದುವೆ ವಯಸ್ಸಿನ ಒಬ್ಬಳ ತಂಗಿ ಇದ್ದಾಳೆ. ನಾಳೆ ಅವಳ ಮದುವೆಗೂ ತೊಂದರೆ ಅಲ್ಲವೋ? ಇದೆಲ್ಲಕ್ಕಿಂತ ಹೆಚ್ಚಾಗಿ ನಾನೊಬ್ಬ ನಿರುದ್ಯೋಗಿ, ಬಡವ. ನಾನು ಸಂಧ್ಯಾಳಿಗೆ ಯಾವ ವಿಧದಲ್ಲಿಯೂ ಯೋಗ್ಯನಲ್ಲ. ಅದಕ್ಕೆ ನಾನು ನನ್ನ ಪ್ರೀತಿಯನ್ನು ಇಷ್ಟು ದಿವಸ ಮುಚ್ಚಿಟ್ಟುಕೊಂಡೆ. ನನ್ನ ಕ್ಷಮಿಸು ಹುಡುಗರು, ನೀನ್ ಒಳ್ಳೆ ಮನಸ್ಸಿನ ಅರ್ಥ ಮಾಡ್ಕೊಂಡು ಏನೇನೋ ಅನ್ಬಿಟ್ಟೆ. ಪರವಾಗಿಲ್ಲ ಬಿಡು ಗೋಪಿ. ಗೋಪಿ, ಇದನ್ನು ಕೊಂಡು ಹೋಗಿ ಅವಳಿಗೆ ಕೊಟ್ಟು ಬಾ. ಇಷ್ಟೊತ್ತು ನೀವು ಮಾತಾಡಿದ್ದನ್ನೆಲ್ಲ ಕೇಳಿಸ್ಕೊಂಡೆ. ನೀವು ಹೇಳಿದ್ದೆಲ್ಲ ನಿಜನೇ. ಆದ್ರೆ ನಾನು ಹೇಳೋದು ಒಂದಿದೆ. ಒಂದು ಹುಡುಗಿ ಮದುವೆಗೆ ಮೊದಲು ಇನ್ನೊಬ್ಬರ ಮೇಲೆ ಆಸೆ ಇಟ್ಕೋಬಾರ್ದು. ಒಂದ್ ವೇಳೆ ಹಾಗೇನಾದ್ರೂ ಆಸೆ ಇಟ್ಕೊಂಡು ಅದು ನಿರಾಶೆ ಆದ್ರೆ ಅವಳು ಬಾಳ್ನಲ್ಲಿ ಯಾವ ನೆಮ್ಮದಿನೂ ಇರೋಲ್ಲ. ಇದ್ರ ಮೇಲೆ ನಿಮ್ಮಿಷ್ಟ.